ಸಿದ್ದರಾಮಯ್ಯರ ನಿರ್ಧಾರಕ್ಕೆ ಹೈಕಮಾಂಡ್ ತಬ್ಬಿಬ್ಬ. ಸಿದ್ದು ರಾಜಕೀಯ ನಿವೃತ್ತಿಯ ಹಿಂದೆ ಆ ವ್ಯಕ್ತಿಯ ಕೈವಾಡ. ವರುಣಾ ಜನ ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳಿದ್ದೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ರಾಜ್ಯ ಕಂಡಂತಹ ಅದ್ಭುತ ರಾಜಕಾರಣಿ ಯಾರಾದ್ರೂ ಒಬ್ರು ಇದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ದೇವೇಗೌಡರು ಬಿಟ್ರೆ ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ. ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು ಕೂಡ ಅದು ರಾಜ್ಯ ಮಾತ್ರವಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯಾಗುತ್ತೆ. ಸಿದ್ದರಾಮಯ್ಯ ಅವರ ನಡೆ, ಅವರ ಆಚಾರ ವಿಚಾರ ಎಲ್ಲವೂ ಕೂಡ ಬಹಳ ಒಂಥರ ಟ್ರಾನ್ಸ್ಪರೆಂಟ್ ಅಂತ ಹೇಳ್ಬೋದು. ಅಂದ್ರೆ ಪಾರದರ್ಶಕತೆಯಾಗಿರುತ್ತೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಸುಮಾರು 1.5 ತಿಂಗಳ ಹಿಂದೆ ಸಿಎಂ ಸ್ಥಾನದಿಂದ ಅವರು ಅಧಿಕಾರವನ್ನ ಬಿಟ್ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕೇವಲ ಒಬ್ಬ ಶಾಸಕರು ಮಾತ್ರ. ಆದ್ರೂ ಕೂಡ ಸಿದ್ದರಾಮಯ್ಯವರ ಫ್ಯಾನ್ಸ್ ಮಾತ್ರ ಕಡಿಮೆ ಆಗಿಲ್ಲ. ಸಿದ್ದರಾಮಯ್ಯನವರು ಎಲ್ಲೇ ಹೋದ್ರೂ ಕೂಡ ಜನ ಸೇರ್ತಲೇ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಇವತ್ತು ಕೂಡ ಕರ್ನಾಟಕದ ಜನ ಬಹಳ ಪ್ರೀತಿಯಿಂದ ಅವ್ರನ್ನ ಆರಾಧಿಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಒಂದು 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 ಬಲವಾದಂತಹ ಅಂದ್ರೆ ಸಿದ್ದರಾಮಯ್ಯನವರು ಈಗ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿರುವಂತಹದ್ದು. ಅದು ಏನಪ್ಪಾ ಅಂತಂತಂದ್ರೆ, ಮೊನ್ನೆ ಅಂದ್ರೆ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇತ್ತು. ಆ ಖಾಸಗಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದರು. ಅವತ್ತು ಒಂದು ನಿರ್ಧಾರವನ್ನ ಮಾಡಿದ್ರು. ಅಂದ್ರೆ ನಿನ್ನೆ ಅಂದ್ರೆ ಸಿದ್ದರಾಮಯ್ಯನವರು ಭಾಷಣದ ಮಾಡುವಂತಹ ವೇಳೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತಹದ್ದು. ನಿಜಕ್ಕೂ ಇಡೀ ಹೈಕಮಾಂಡೇ ಸಿದ್ದರಾಮಯ್ಯ ಅವರ ನಿರ್ಧಾರಕ್ಕೆ ಈಗ ಶಾಕ್ ಆಗಿರುವಂತಹದ್ದು. ಜೊತೆಗೆ ವರುಣಾ ಜನ ಅಂತೂ ಕೂಡ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರ ಅಂತಂತ ಹೇಳಿ ಆ ಕ್ಷೇತ್ರದ ಜನರು ಕೂಡ ತಬ್ಬಿಬ್ಬಾಗಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನ ಸಿದ್ದರಾಮಯ್ಯನವರು ಏಕಾಏಕಿ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿಬಿಟ್ರ ಅಂತಂತ ಹೇಳಿ ಎಲ್ಲರೂ ಕೂಡ ಒಂಥರ ದಿಗ್ಭ್ರಾಂತರಾಗಿದ್ದಾರೆ. ಎಸ್, ರಾಜಕೀಯ ಕ್ಷೇತ್ರ, ಇವತ್ತಿನ ರಾಜಕೀಯ ಕ್ಷೇತ್ರ ತುಂಬಾ ಕಲುಷಿತಗೊಂಡಿದೆ. 2028ರ ಚುನಾವಣೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲ್ಲ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಮಾತ್ರ ನಾನು ಇರ್ತೀನಿ, ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗ್ತೀನಿ ಅಂತ ಹೇಳಿ ತಮ್ಮ ಒಂದು ಅಭಿಪ್ರಾಯವನ್ನ ಸಿದ್ದರಾಮಯ್ಯನವರು ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ಘೋಷಣೆ ಮಾಡೇ ಬಿಟ್ಟಿದ್ರು. ಅಂದ್ರೆ ಸಿದ್ದರಾಮಯ್ಯನವರ ಅವರ ಒಂದು ಮಾತುಗಳು ಯಾವ ರೀತಿಯಾಗಿತ್ತು ಅಂತಂತಂದ್ರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಆದ್ರೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ. ಅಂದ್ರೆ ಯಾಕೆ ಇವೆಲ್ಲ ಹೇಳಿದ್ರು ಅಂತಂತಂದ್ರೆ, ಈ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನರೇ ನಮಗೆ ದುಡ್ಡು ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಹಂಗೆ ಇಲ್ಲ. ನನಗೀಗ 79 ವರ್ಷ. ನಮ್ಮ ಸರ್ಕಾರದ ಅವಧಿ ಇನ್ನೂ ಕೂಡ 1.5 ವರ್ಷ ಇದೆ. ಆಗ ನನಗೆ 81ರಿಂದ 82 ವರ್ಷ ಆಗುತ್ತೆ. ಇವತ್ತಿನಂತೆ ಇವತ್ತಿನ ಒಂದು ಆರೋಗ್ಯ ಯಾವ ರೀತಿಯಾಗಿದೆಯೋ ಮುಂದೆಯೂ ಕೂಡ ಇರಲ್ಲ, ಸದೃಢವಾಗಿರಲ್ಲ. ಹಿಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡಲು ಆಗಲ್ಲ. ಸೊ 2028ರ ವೇಳೆಗೆ ನನಗೆ 82 ವರ್ಷ ಆಗುತ್ತೆ. ಆಗ ನನ್ನ ರಾಜಕೀಯ ಜೀವನಕ್ಕೆ 50 ವರ್ಷ ಪೂರ್ಣಗೊಳ್ಳುತ್ತೆ. ಸೊ ಹಾಗಾಗಿ ನಾನು ಈಗಿನ ಸಮಯದಲ್ಲಿ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಚುನಾವಣೆಯನ್ನ ಎದುರಿಸೋದು, ಚುನಾವಣೆಗೆ ನಿಲ್ಲೋದು, ಚುನಾವಣೆಯಲ್ಲಿ ಹಣವನ್ನ ಖರ್ಚು ಮಾಡೋದು ಅದು ನನ್ನ ಕೈಯಿಂದ ಆಗ್ತಾ ಇಲ್ಲ ಅಂತಂತೇಳಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ. 1978ರಲ್ಲಿ ಸಿದ್ದರಾಮಯ್ಯನವರು ತಾಲೂಕು ಮಂಡಳಿಯ ಸದಸ್ಯನಾಗಿ ರಾಜಕೀಯ ಜೀವನವನ್ನ ಆರಂಭಿಸಿದರು. ಸೋಲು ಗೆಲುವು ಎಲ್ಲವನ್ನೂ ಕೂಡ ಕಂಡಿದ್ರು. ಆದರೆ ನಂಬಿದ ಸಿದ್ಧಾಂತಕ್ಕೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ವಿರುದ್ಧವಾಗಿ ನಡೆದಿಲ್ಲ, ಆತ್ಮಸಾಕ್ಷಿಗೆ ದ್ರೋಹ ಬಗೆದಿಲ್ಲ. ಹೀಗಂತ ಸಿದ್ದರಾಮಯ್ಯನವರು ಭಾಷಣದ ವೇಳೆ ಹೇಳಿರುವಂತಹದ್ದು. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ನಾವು ಜನರಿಗೆ ದುಡ್ಡು ಕೊಡಬೇಕಾದಂತಹ ಒಂದು ಕಾಲ ಬಂದಿದೆ. ಇಂದು ರಾಜಕಾರಣ ಬಹಳ ಕಲುಷಿತವಾಗಿದೆ.
ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲವಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ನಾನು ಸ್ಪರ್ಧೆಯನ್ನ ಮಾಡುವುದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದಲ್ಲ ಎರಡಲ್ಲ, ಸುಮಾರು 5 ದಶಕಗಳ ಕಾಲ ರಾಜ್ಯದ ಜನತೆ ತನ್ನನ್ನ ತುಂಬಾ ಪ್ರೀತಿಯಿಂದ ಕಂಡಿದ್ದಾರೆ, ಸಲಹಿದ್ದಾರೆ, ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಆ ಒಂದು ಋಣಭಾರ ನನ್ನ ಮೇಲೆ ಯಾವತ್ತೂ ಕೂಡ ಇರುತ್ತೆ. ಹಾಗಾಗಿ ನನ್ನ ಮುಂದಿನ ನನ್ನ ಮುಂದಿನ ಜೀವನ ಜನಸೇವೆಗೆ ಮುಡುಪಾಗಿರುತ್ತದೆ ವಿನಃ ಬೇರೆ ಇನ್ಯಾವ ಉದ್ದೇಶಕ್ಕೂ ಕೂಡ ಇರಲ್ಲ. ಹೀಗಂತ ರಾಜಕೀಯ ನಿವೃತ್ತಿಯನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಹೈಕಮಾಂಡ್ ಬಿಡ್ಬೇಕಲ್ಲ, ವರುಣಾ ಕ್ಷೇತ್ರದ ಜನ ಬಿಡ್ಬೇಕಲ್ಲ, ಕರ್ನಾಟಕದ ಜನ ಬಿಡ್ಬೇಕಲ್ಲ. ಯಾಕಂದ್ರೆ ಅಂತಹ ಒಬ್ಬ ಮಾಸ್ ಲೀಡರು ಕರ್ನಾಟಕಕ್ಕೆ ಅವಶ್ಯಕತೆ ಇದೆ. ಏನೇ ಇರ್ಬೋದು, ಈಗ ಅವ್ರಿಗೆ ವಯಸ್ಸಾಗಿರ್ಬೋದು, ಅಥವಾ ಚುನಾವಣೆ ಸಂದರ್ಭದಲ್ಲಿ ಹಣವನ್ನ ಖರ್ಚು ಮಾಡಬಹುದು, ಅಥವಾ ಮತ್ತೊಂದು ಮಾಡ್ಬೋದು, ಅದೇನೇ ಸಮಸ್ಯೆಗಳು ಇರ್ಬೋದು, ಅಥವಾ ಅವರಿಗೆ ಹೈಕಮಾಂಡ್ ಅಲ್ಲಿ ಒಂದ್ ಸ್ವಲ್ಪ ಅವರಿಗೆ ಹಿಡಿತ ಸಾಧಿಸಕ್ಕೆ ಸಾಧ್ಯವಾಗದೇ ಇರ್ಬೋದು. ಆದ್ರೆ ಅಂತಹ ಒಬ್ಬ ಲೀಡರ್ನ ಯಾವುದೇ ಕಾರಣಕ್ಕೂ ಕೂಡ ಜನ ಬಿಟ್ಕೊಡಲ್ಲ. ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಇರಲೇಬೇಕು, ರಾಜಕಾರಣವನ್ನ ಮಾಡಲೇಬೇಕು. ದೇವೇಗೌಡರು ಹೇಗೆ ಸುಮಾರು 60ರಿಂದ 70 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣವನ್ನ ಮಾಡ್ಕೊಂಡ್ಬಂದ್ರು ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ, ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ರಾಜಕೀಯನ ಮಾಡಲೇಬೇಕು. ಅಂದ್ರೆ ಅವರು ರಾಜಕಾರಣದಲ್ಲಿದ್ರೆ ಒಬ್ಬ ಎಲ್ಲೋ ಒಂದ್ ಕಡೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಕರ್ನಾಟಕದಲ್ಲಿ ಒಬ್ರು ಇದಾರಪ್ಪ ಅಂತಂತ ಹೇಳಿ ಎಲ್ಲರೂ ಕೂಡ ಆ ರೀತಿಯಾಗಿ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರ ಮೇಲೆ. ಸಿದ್ದರಾಮಯ್ಯನವರು ಇವತ್ತು ಕೂಡ ಏನು ಆ ಮಿನಿಸ್ಟರ್ ಪೋಸ್ಟ್ ಅಂದ್ರೆ ಸಿಎಂ ಪೋಸ್ಟ್ ಇಂದ ಹಿಡಿದಿದ್ರು ಕೂಡ ಅವ್ರ ಮೇಲಿರುವಂತಹ ಒಂದು ಗೌರವ, ಅವ್ರ ಮೇಲಿರುವಂತಹ ಒಂದು ಪ್ರೀತಿ, ಅವ್ರ ಮೇಲಿರುವಂತಹ ಒಂದು ರೆಸ್ಪೆಕ್ಟು ಯಾವುದು ಕೂಡ ಕಡಿಮೆ ಆಗಿಲ್ಲ. ಅಷ್ಟರ ಮಟ್ಟಿಗೆ ಇವತ್ತಿಗೂ ಕೂಡ ಕರ್ನಾಟಕದ ಜನ ಅವ್ರನ್ನ ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಮೊನ್ನೆ ಅಂದ್ರೆ ನಿನ್ನೆ ಅಷ್ಟೇ ಮಂಡ್ಯದಲ್ಲಿ ಏನು ಜನ ಸೇರಿದ್ರು ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ಬಿಡುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯರನ್ನ ನೋಡ್ಲಿಕ್ಕೆ ಜನ ಸೇರ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಒಂಥರ ಮಾಸ್ ಲೀಡರ್, ಕರ್ನಾಟಕದಲ್ಲಿ ಮಾಸ್ ಲೀಡರ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅಂತಹ ಒಬ್ಬ ಮಾಸ್ ಲೀಡರು ಇವತ್ತು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಆ ವ್ಯಕ್ತಿಯ ಕೈವಾಡ ಇದೆಯಾ? ಹಾಗಾದ್ರೆ ಆ ವ್ಯಕ್ತಿ ಯಾರು? ಎಸ್, ಅದನ್ನ ನಾನು ರಿವೀಲ್ ಮಾಡ್ತೀನಿ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಒಂದು ಡಿಸಿಷನ್ ತೆಗೆದುಕೊಳ್ಳೇಬಾರದು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ನಡೆ, ಅವರ ಒಂದು ಆಚಾರ ವಿಚಾರ ಎಲ್ಲವೂ ಕೂಡ ರಾಜ್ಯಕ್ಕೆ ಅವಶ್ಯಕತೆ ತುಂಬಾನೇ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.